ಗೈಸ್. ರೆಸಾರ್ಟ್ ಕಟ್ತಿದ್ದೀನಿ ಅಂದ್ರೆ ಬಾತ್ರೂಮ್ ಕಟ್ತಾರೆ ಗೈಸ್ ಇಲ್ಲಿ. ಗೈಸ್ ರೆಸಾರ್ಟ್ ಗಿಂತ ಮುಂಚೆ ಅದಕ್ಕೆ ಕ್ಯೂ ಅಲ್ಲಿ ಇದಾರೆ ಬಾತ್ರೂಮ್ ಹೋಗಕ್ಕೆ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಉಡುಪಿ ವ್ಲಾಗ್. ಇದೇನಿದು ಮೇಘನ ವ್ಲಾಗ್ ಅನ್ನೋದು ಬಿಟ್ಟು ಉಡುಪಿ ವ್ಲಾಗ್ ಅಂತಿದ್ದಾಳೆ ಅಂದ್ಕೊಂಡಿದ್ದೀರಾ? ಸೊ ನಾವಿವತ್ತು 3 ಜನ ಹುಡುಗಿರು ಬಂದಿರೋದೇ ಉಡುಪಿಗೆ. ಇದೇನಿದು ಸಡನ್ನಾಗಿ ಉಡುಪಿಗೆ ಬಂದಿದ್ದೀವಿ ಅಂತ ಅಂದ್ಕೊತಾ ಇದ್ದೀರಾ? ನಿಮ್ಗೆ ಏನಾದರೂ ಒಂಚೂರಾದ್ರೂ ಕ್ಯೂರಿಯಾಸಿಟಿ ಇದ್ದು ತಿಳ್ಕೋಬೇಕು ಅಂತ ಆಸೆ ಇದ್ದರೆ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ನಾವು ಅರೌಂಡ್ 6:30ಗೆ ಉಡುಪಿ ರೀಚ್ ಆಗಿದ್ವಿ. ಬೆಳಗಿನ ಜಾವ 6:30 ಸಣ್ಣದಾಗಿ ಬರ್ತಿರೋ ಮಳೆ ಹನಿಗಳು ಜೊತೆಗೆ ಆ ಕಾಫಿ ಸ್ಮೆಲ್. ಈ ಬೆಳಗಿನ ಜಾವ 6:30 ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ದಿರೋ ನಮ್ಮ ಹುಡುಗಿರು ಲಗೇಜ್ ಹಾಕ್ಕೊಂಡು ಈ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್ ತುಂಬ ಓಡಾಡ್ತಾ ಇದ್ದಾರೆ. ಇದೆಲ್ಲ ನೋಡೋಕ್ಕೆ ಎಷ್ಟು ಚೆಂದ ಅಲ್ಲ. ನಮ್ಮ ರೂಮ್ ಚೆಕ್-ಇನ್ ಇರೋದು 10:30 or 11 ಅಂದ್ಕೊತೀನಿ. ಬಟ್ ನಾವು ಇಲ್ಲಿ ಬೇಗನೆ ಬಂದಿದ್ವಿ. ಸೊ ಹಾಗಾಗಿ ನಾವು ತಿಂಡಿನ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ವಿ, ಮತ್ತೆ ರಿಟರ್ನ್ ಬರೋಕ್ಕಾಗಲ್ಲ ಅಂತ. ಸೊ ನೋಡಿ ನಮ್ಮನ್ನು ಯಾರು ವೆಲ್ಕಮ್ ಮಾಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿಂದ ನಾವು ಹೊರಟಿದ್ದೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ. ನಾವು ಬಂದಿರೋದೇ ಬೇಗ, ಬಟ್ ನಮ್ಮ ಚೆಕ್-ಇನ್ ಇರೋದೇ 10:30. ಸೊ ಬೇಗ ಯಾಕೆ ಹೋಗಬೇಕು ಅಂದ್ಬಿಟ್ಟು ನಾವು ಗೌರ್ಮೆಂಟ್ ಬಸ್ಸಲ್ಲೇ ನಿಧಾನಕ್ಕೆ ದುಡ್ಡು ಇಲ್ದಲೆ ಆರಾಮಾಗಿ ಹೋಗೋಣ ಅಂದ್ಬಿಟ್ಟು ಗೌರ್ಮೆಂಟ್ ಬಸ್ ಹತ್ಕೊಂಡ್ವಿ. ಬಟ್ ಇಲ್ಲಿ ಡೈರೆಕ್ಟಾಗಿ ಮಲ್ಪೆ ಬೀಚಿಗೆ ಬಸ್ ಇಲ್ಲ ಬೆಳಗಿನ ಜಾವ. ಸೊ ಹಾಗಾಗಿ ಮಲ್ಪೆಲಿ ಹಿಡಿದು ಅಲ್ಲಿಂದ ಆಟೋದಲ್ಲಿ ಹೋಗಬೇಕು. ಸೊ ಪರ್ ಪರ್ಸನ್ 14 ರೂಪೀಸ್ ಆಗುತ್ತೆ ಮಲ್ಪೆಗೆ. ಸೊ ಫಸ್ಟ್ ಟೈಮ್ ಗೈಸ್ ಒಂದು ಟ್ರಿಪ್ಪಿಗೆ ಹೋಗಿದ್ದಾಗ 42 ರೂಪೀಸ್ ಸೇವ್ ಮಾಡಿಸಿದ್ದೀವಿ. ನಾವು ಅಂದ್ಕೊಂಡ್ವಿ ಮಲ್ಪೆ ದೂರ ಇರುತ್ತೆ ಅಂತ, ಬಟ್ ಅಲ್ಲಿಗೆ ನಾವು ಬೇಗನೆ ಬಂದ್ವಿ. ಸೊ ಇದೇ ನೋಡಿ ಮಲ್ಪೆ. ನಿಮ್ಗೆ ಏನಾದರೂ ಮಲ್ಪೆಗೆ ಬರ್ತಾ ಇರಬೇಕು ಅಂದಾಗ ಒಂದು ಪಾಯಿಂಟ್ ಎಕ್ಸಾಕ್ಟಾಗಿ ನಿಮ್ಗೊಂದು ನೆನಪಲ್ಲಿ ಇಟ್ಕೊಬೇಕು ಅಂತ ಇಲ್ಲೊಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಸೊ ನೋಡಿ ಇದೆ ಮಲ್ಪೆ. ಸೊ ಇಲ್ಲಿಂದ ನಾವು ಆಟೋದಲ್ಲಿ ನಮ್ಮ ಸ್ಟೇಗೆ ಹೋಗಬೇಕು. ಬನ್ನಿ ಹೋಗುವ. ನಮ್ಮ ಹುಡುಗಿರು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಸೊ ನೋಡಿ ಮುಖಗಳು ಹೇಗಿದ್ದಾವೆ ಅಂತ. ಅದರಲ್ಲೂ ಸ್ಮೈಲ್ ಕೊಡ್ತಾರೆ ಗೈಸ್ ಕ್ಯಾಮ್ರಾ ನೋಡಿದ್ರೆ ಕೋತಿ ಥರ. ಸೊ ಗೈಸ್ ನಾವು ಬುಕ್ ಮಾಡೋದು ಗೋಲ್ಡನ್ ಬೀಚ್ ರೆಸಾರ್ಟ್. ಬಟ್ ನಮ್ಮದು ಚೆಕ್-ಇನ್ ಇರೋದು 10:30ಗೆ. ಬಟ್ ನಾವು ಬೇಗನೆ ಬಂದಿದ್ದೀವಿ. ಸೊ ಅದಕ್ಕೆ ಲಗೇಜ್ ಇಟ್ಬಿಟ್ಟು ಜಸ್ಟ್ ಒಂದು ವಾಕ್ ಹೋಗೋಣ ಬೀಚಿಗೆ ಅಂತ. 1 ನೈಟ್ ಅಷ್ಟೇ. ನೋಡಿ ಎಷ್ಟು ಲಗೇಜ್ ತೊಗೊಂಬಂದಿದ್ದಾರೆ. ಅದು ಎಷ್ಟು ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಬನ್ನಿ. ಸೊ ಈಗ ಲಗೇಜ್ ಇಟ್ಬಿಟ್ಟು ಸಿಗೋ ಗೈಸ್. ನಾನು ಹೇಳೋದೇ ಮರ್ತ್ಬಿಟ್ಟಿದ್ದೆ. ಆ್ಯಕ್ಚುಲಿ ನಾವು 3 ಜನ ಟ್ರಿಪ್ಪಿಗೆ ಬಂದಿದ್ದೀವಿ. ಇದೊಂಥರ ಗರ್ಲ್ಸ್ ಟ್ರಿಪ್ ಗೈಸ್. ಬೀಚ್ ವ್ಯೂ ಹೇಗಿದೆ ಅನ್ನೋ ತೋರಿಸ್ತೀನಿ ಬನ್ನಿ. ಇದು ಇವಾಗ ಚೆಕ್-ಇನ್ ಆಗಿ ಟೈಮ್ ಚೆಕ್ಔಟ್ ಆಗ್ಬೇಕು. ನಂಗೆ ತುಂಬಾನೇ ಇಷ್ಟ ಆಯ್ತು. ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ. ಬಟ್ ನನಗೆ ಆ ನೀರಿನ ಸ್ಮೆಲ್ ನನ್ಗೆ ಒಂದ್ ಸ್ವಲ್ಪ ಇರಿಟೇಟ್ ಮಾಡ್ತಿದೆ ಗೈಸ್. ಸೊ ಆ ಸ್ಮೆಲ್ ಬಿಡ್ತಿದೆ. ಅದೊಂದು ಬಿಟ್ರೆ ಇಸ್ ಎವ್ರಿಥಿಂಗ್ ಇಸ್ ಗುಡ್. ಸಿ ಗೈಸ್, ಬೀಚ್ ಇದು ನಮ್ಮ ರೂಮ್ಸ್ ಇರೋದು ಅಂಡ್ ಅದ್ರ ಆಪೋಸಿಟ್ ಬೀಚ್ ಇರೋದು. ಬಟ್ ಆಕ್ಚುಲಿ ನಾವು ರಾಂಗ್ ಟೈಮಲ್ಲಿ ಬಂದ್ವಿ ಅನ್ಸುತ್ತೆ. ಯಾಕಂದ್ರೆ ಈಗ ಬೀಚಿಗೆ ಅಲೋ ಮಾಡ್ತಾ ಇಲ್ಲ ಬಿಕಾಸ್ ಆಫ್ ಮಳೆ. ಅದ್ರಿಂದ ಸೊ ಆದ್ರೂ ಪರವಾಗಿಲ್ಲ, ಮಾರ್ನಿಂಗ್ ಬೇಗ ಬಂದಿದ್ದು ಒಳ್ಳೇದೇ ಆಯ್ತು ಅನ್ಸ್ತಿದೆ ಈ ವ್ಯೂ ನೋಡಕ್ಕೆ, ಮಾರ್ನಿಂಗ್ ವ್ಯೂ ನೋಡಕ್ಕೆ. ಬೋಟ್ ಎಲ್ಲ ಬಿಡ್ತಿದಾರೆ ಅಂದ್ರೆ ನಮ್ದು ಬಿಡ್ಬೋದು ತಾನೆ. ನಾವೇನ್ ತುಂಬಾ ದೂರ ಹೋಗಲ್ಲ, ಜಸ್ಟ್ ಇಲ್ಲೇ ಸುಮ್ನೆ ಆಟ ಆಡ್ಕೊಂಡ್ ಬರ್ತೀವಿ. ಈಗ ಫಸ್ಟ್ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗ್ಬೇಕು. ಸೊ ಟೆಂಪಲ್ ಮುಗಿಸ್ಕೊಂಡು ಆಮೇಲೆ ಬಂದ್ ಬೀಚಲ್ಲಿ ಸ್ವಲ್ಪ ಆಟ ಆಡೋಣ ಅಂತ ಸದ್ಯಕ್ಕೆ ಇಷ್ಟು ಪ್ಲಾನ್ ಇದೆ. ಸೊ ಏನಾದ್ರು ಉಡುಪಿಲಿ ಏನಾದ್ರು ಬೇರೆ ಪ್ಲೇಸಸ್ ಇದ್ರೆ ಚೆಕ್ ಮಾಡ್ತೀವಿ. ಸೊ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀವಿ ಗೈಸ್ ಕವರ್ ಮಾಡೋದಕ್ಕೆ ಪ್ಲೇಸಸ್ ನ ಉಡುಪಿಲಿ. ಆಕ್ಚುಲಿ ಉಡುಪಿಲಿ ಮೇನ್ ಇರೋದೇ ಕೃಷ್ಣ ಟೆಂಪಲ್, ಅದು ಬಿಟ್ರೆ ಬೀಚು. ನನಗೆ ಗೊತ್ತಿರೋದು ಇವೆರಡೇ ಸದ್ಯಕ್ಕೆ. ಸೊ ನೋಡೋಣ. ನಾನು ಬಂದು ಬ್ಯಾಗ್ ಇಟ್ಬಿಟ್ಟು ಬೀಚ್ ವ್ಯೂ ನೋಡಕ್ ಹೋದೆ. ಬಟ್ ನಮ್ಮ ಹುಡುಗಿರು ಅದು ಸ್ಟೇ ಬಗ್ಗೆ ವಿಚಾರಿಸ್ತಿದ್ದಾರೆ. ಸೊ ಫೈನಲಿ ಆಗಿದೆ ಗೈಸ್. ಈಗ ಹೋಗ್ತಾ ಇದೀವಿ ರೂಮ್ ಒಳಗಡೆ. ಲೆಟ್ಸ್ ಗೋ. ಆಲ್ರೆಡಿ ಸೊ ಗೈಸ್ ಆಮೇಲೆ ಎಲ್ಲ ಗಲೀಜ್ ಮಾಡ್ಬಿಡ್ತಾಳೆ ಗೈಸ್ ಇವಳು. ಅಲ್ಲಿ ಇಲ್ಲಿ 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 ಎಲ್ಲ ತೆಗ್ದಾಕಿ ಇವಳು ಗಲೀಜ್ ಮಾಡ್ಬಿಡ್ತಾಳೆ. ನಾನಂತೂ ಗಲೀಜಲ್ಲ ಗೈಸ್, ಅವಳೆ ಗಲೀಜು. ಸೊ ಅದಕ್ಕೆ ಆಬ್ವಿಯಸ್ಲಿ ಗರ್ಲ್ಸ್ ರೂಮ್ ಅಂದ್ರೆ ಎಲ್ಲ ಬ್ಯಾಗ್ ಅಲ್ಲೆಲ್ಲ ತೆಗ್ದು ಹಾಕಿರ್ತಾನೆ. ಸೊ 10:30 ಚಿಕನ್ ನೋಡಿ ನೋಡಿ ಇವಳನ್ನ
ಸೊ ಗೈಸ್ ನೋಡಿ, ಏನು ಸರಿಯಾಗಿ ಇಟ್ಕೊಳಲ್ಲ, ಎಲ್ಲ ಬೀಳ್ಸ್ತಾನೆ. ಎಂತ ಡೌ ಅಂದ್ರೆ ಕೊಬ್ಬಲ್ವಾ ಗೈಸ್ ಇರೋದ್ರಿಂದ. ಇಲ್ಲೇ ಪೊಲೀಸ್ ಇದಾರೆ, ಹುಷಾರು. ಸೊ ಗೈಸ್, ಇವ್ ಯು ನೋಡ್ತಾ ಇದ್ರೆ ಒಂದ್ ಹಾಡ್ ನೆನ್ಪ್ ಬರ್ತಾ ಇದೆ. ಹಾಡು ಚಿನ್ನ. ಕಡಲನು ಕಾಣೋ ಹೊರಟಿರೋ ಅಷ್ಟೇ ಲೈನ್ ಬರೋದು ಗೈಸ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಏನ್ ಗೊತ್ತಾ, ನಾವು ಉಡುಪಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ ತಕ್ಷಣ ನಮ್ ಫ್ರೆಂಡ್ಸ್ ಅಂದ್ರೆ ಉಡುಪಿಲೇ ಇದಾರೆ ಕೊಲೀಗ್ಸ್, ಅವ್ರು ಹೇಳ್ತಿದ್ರು ಫುಲ್ ರೆಡ್ ಅಲರ್ಟ್ ಇದೆ, ಬಿಡ್ತಾ ಇಲ್ಲ ಬೀಚಿಗೆ ಅಂತ ಎಲ್ಲ ಹೇಳಿದ್ರು. ಓಕೆನಾ, ನೋಡಿ ನಾವ್ ಬಂದಿದ ತಕ್ಷಣ ಬಿಸಿಲೇ ಬಂದ್ಬಿಡ್ತು. ನಾನು ಹೇಳ್ದೆ, ನಾವ್ ನೋಡ್ಕೊಂಡು ಹೋಗ್ ತಕ್ಷಣ ಬಿಸಿಲು ಬಂದಿಲ್ಲ ಅಂದ್ರೆ ಕೇಳೋ ಅಂತ. ಹಂಗೆ ಆಯ್ತು ಗೈಸ್, ಅದಕ್ಕೆ ಹೇಳೋದು, ಒಳ್ಳೆ ಮನ್ಸಿಂದ ಬಂದ್ರೆ ದೇವ್ರು ಸಾರಿ ಯೂನಿವರ್ಸ್ ಕೊಡುತ್ತೆ. ಬೆಂಗಳೂರಿಂದ ಬಸ್ಸು ಉಡುಪಿಗೆ ಇಳಿದ ತಕ್ಷಣ ಇಲ್ಲಿಗೆ ಹೋಗಕ್ಕೆ ನಮ್ಮ ಹುಡುಗಿರು ಏನು ಹುಡುಕ್ತಿದಾರೆ ಹೇಳು? KSRTC ಬಸ್, ಫ್ರೀ ಬಸ್ ಇರ್ಲಿ ಗೈಸ್. ನಾವು ಫ್ರೀ ಬಸ್ ಇಂದ ಫಸ್ಟ್ ಹುಡುಕಿದ್ದೆ, ಈ ರ್ಯಾಪಿಡೋ ಊಬರ್ ಇಲ್ವಾ? ಹೌದು ಗೈಸ್, ಫಸ್ಟ್ ನಾವ್ ಕೇಳಿದೆ ಅದು ರ್ಯಾಪಿಡೋ ಇದೆಯಾ ಇಲ್ಲಿ, ಊಬರ್ ಇದೆಯಾ ಅಂತ, ಬಟ್ ಇಲ್ವಂತ ಇಲ್ಲಿ ಆತರ ಎಲ್ಲ. ಸೊ ನಾವು ನೆಕ್ಸ್ಟ್ ಹುಡುಕಿದ್ದೇನೆ ಫ್ರೀ ಬಸ್. ಸೊ ನಮ್ಗೆ KSRTC ಬಸ್ ಸಿಕ್ತು, ಫ್ರೀ ಆಗಿ ನಾವು ಬರ್ಬೇಕಾಗಿರೋ ಲೊಕೇಶನ್ ಬಂದ್ವಿ. ಬಟ್ ತಿರ್ಗಾ ಬಸ್ ಸ್ಟಾಪ್ ಇಂದ ಇಲ್ಲಿಗೆ ಬರೋದಿಕ್ಕೆ ಆಟೋ ರಿಕ್ಷಾ ಅಲ್ಲಿ ಬಂದ್ವಿ. ಅದಕ್ಕೆ 50 ರೂಪೀಸ್ ಪೇ ಮಾಡಿದ್ವಿ ಗೈಸ್. ಓಲೋ ಎಲ್ಲ ಇಲ್ಲ, ಪ್ರಾಬಬಲಿ ಫ್ಯೂಚರ್ ಅಲ್ಲಿ ಎಲ್ಲ ಸ್ಟಾರ್ಟ್ ಆಗ್ಬೋದು. ಬ್ಲಾಕಿ ಜೊತೆ ಮಾತಾಡ್ತಾ ಇದ್ದಾಳೆ. ಇದು ಓಕೆ ಅಂದ್ರೆ ಸಾರಿ ಚೈತನ್ಯ ಜೊತೆ ಮಾತಾಡ್ತಾ ಇದೆ. ಓಕೆ, ನೋ ಚೈತನ್ಯ ಜೊತೆ ಮಾತಾಡ್ತಿದೆ ಅಂದ್ರೆ ಅದು ಪಕ್ಕ ಹುಡುಗಿನೇ ಇರುತ್ತೆ. ಅವಳು ಹುಡುಗ, ಅದಕ್ಕೆ ಇದು ಹುಡುಗಿನೇ, ನಂಗೆ ಗೊತ್ತು, ಪಕ್ಕ ಹುಡುಗಿನೇ, ನೋಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಬರ್ಬೇಕಾದ್ರೆ ಬ್ರೇಕ್ಫಾಸ್ಟ್ ತಗೊಂಡ್ ಬಂದಿದ್ವಿ. ಸೊ ಅದನ್ನ ತಿಂದ್ವಿ. ನಾನು ತನು ಮಾತ್ರ ತಿಂದಿದ್ದು, ಈ ಮೇಡಮ್ ಅವ್ರು ತಿನ್ಲಿಲ್ಲ. ಏನಿಗ್ ತಿನ್ಲಿಲ್ಲ ಅಂತ ಅವಳೇ ಹೇಳ್ತಾಳೆ. ಮೇಘನಾ, ಏನಿಗೆ ಇಷ್ಟ ಆಗ್ಲಿಲ್ಲ ನಿಂಗೆ ಅಂದ್ರೆ, ಅಲ್ಲಿ ಹಿಂದೆ ಗಾಡಿ ಬರ್ತಿದೆ, ಸ್ವಲ್ಪ ಸೈಡಿಗೆ ಬಾ. ಏನು ತಿಂದಿಲ್ಲ ಅಂದ್ರೆ ಅದ್ ಫುಲ್ ಬರೀ ಕೊಬ್ಬರಿ ಎಣ್ಣೆ ಸ್ಮೆಲ್. ಆ ಚಟ್ನಿಗೂ ಕೊಬ್ಬರಿ ಎಣ್ಣೆ ಹಾಕಿದ್ದಾರೆ, ಆ ಪಲಾವ್ಗೂ ಕೊಬ್ಬರಿ ಎಣ್ಣೆ ಹಾಕಿದ್ದಾರೆ. ಆ ಮೊಸರು ಬಜ್ಜಿ ಕೊಟ್ಟಿದ್ದಾರೆ, ಆ ಮೊಸರು ಬಜ್ಜಿಲಿ ಬರೀ ಮೊಸರು ಇದೆ, ನೀರಿದೆ ಅಷ್ಟೇ. ಅದ್ ಬಿಟ್ಟು ಒಂದ್ ಈರುಳ್ಳಿ ಇಲ್ಲ, ಒಂದ್ ಕೊತ್ತಂಬರಿ ಸೊಪ್ಪಿಲ್ಲ, ಒಂದ್ ಸೌತೆಕಾಯಿ ಎಂತ ಇಲ್ಲ. ಆ ಕೊಬ್ಬರಿ ಎಣ್ಣೆ ಸ್ಮೆಲ್ ನಂಗೆ ಒಂಥರ ಆಗೋಯ್ತು, ಅದಕ್ಕೆ ತಿನ್ನಿಲ್ಲ ಗೈಸ್. ಅವ್ಳಿಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಗೈಸ್ ಅಂದ್ರೆ, ಎಲ್ಲೇ ಟ್ರಿಪ್ ಹೋದ್ರು ನಂಗೆ ಈ ಊಟ ಅಂತ ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಅದ್ ಯಾಕೋ ಗೊತ್ತಾಗ್ತಾ ಇಲ್ಲ. ಇವ್ರಿಗೆ ಮಾತ್ರ ಫಿಶು, ಕ್ರಾಬು ಏನೇನೋ ತಿಂತಾರೆ. ನಾನ್ ಮಾತ್ರ ಹೋಗಿದ್ ಕಡೆ ಎಲ್ಲ ಬರೀ ಮೊಸರನ್ನ ತಿನ್ಕೊಂಡ್ ಬರೋದೇ ಆಗೋಯ್ತು ನನ್ಗಂತೂ. ಅದಕ್ಕೆ ಇನ್ಮೇಲೆ ಏನ್ ಮಾಡೋಣ ಅನ್ಕೊಂಡಿದೀನಿ, ನಾವ್ ಸ್ಕೂಲ್ ಟೈಮ್ ಅಲ್ಲಿ ಹೋಗ್ತಿದ್ವಿ ಅಲ್ವಾ, ಲೈಕ್ ಸ್ಕೂಲ್ ಟ್ರಿಪ್ ಅಲ್ಲಿ ಹೋಗ್ಬೇಕಾದ್ರೇನೆ ಮನೆಯಿಂದನೇ ಈ ಚಪಾತಿ, ಪೂರಿ, ಈ ಚಿತ್ರಾನ್ನ ಎಲ್ಲ ತಗೊಂಡ್ಬರ್ತಿದ್ರಲ್ಲ. ಸೊ ಅಷ್ಟೇ, ಈ ನೆಕ್ಸ್ಟ್ ಟ್ರಿಪ್ ಏನಾದ್ರು ಹೋದಾಗ ಈ ತರ ತಂದ್ಬಿಡ್ತೀನಿ ಗೈಸ್. ಬಾಕ್ಸ್ ಅಲ್ಲಿ ಹಾಕೊಂಡು ಎತ್ಕೊಂಡ್ ಬರ್ತಾಳೆ. ಅದ್ರ ಬದಲು ಅದನ್ನಾದ್ರೂ ಹೊಟ್ಟೆ ತುಂಬಾ ತಿಂತೀನಿ ನನ್ ಕೂತ್ಕೊಂಡು. ಸೊ ಈಗ ನಾವು ಆಕ್ಚುಲಿ ಫಿಶ್ ಮಾರ್ಕೆಟ್ ಅಂತೆ, ಬಟ್ ನನಗೆ ಗೊತ್ತಿಲ್ಲ ಅದು, ಅವಳು ಹೇಳಿದ್ದು ಫಿಶ್ ಮಾರ್ಕೆಟ್ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ವೆರೈಟಿ ಆಫ್ ಫಿಶಸ್ ಇದ್ರೆ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ ಗೈಸ್. ಬನ್ನಿ ಹೋಗೋಣ. ಯಾಕಂದ್ರೆ ನಮ್ದು ಚೆಕ್-ಇನ್ ಇರೋದು 11:30. ಸೊ ನಮ್ಗೆ ಏನು ಮಾಡಕ್ ಕೆಲ್ಸ ಇಲ್ಲ. ಸೊ ಹಾಗೆ ಸುತ್ತಮುತ್ತ ಎಕ್ಸ್ಪ್ಲೋರ್ ಮಾಡೋಣ ಅಂತ, ಏನೇನ್ ಕಾಣಿಸ್ತಿದ್ಯೋ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಕಮ್. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ವ್ಲಾಗ್. ಮೈಕ್ ಚೆಕ್ ಮಾಡ್ತಿದ್ದಾಳೆ, ಆನ್ ಇದೆಯೋ ಇಲ್ಲ ಅಂತ. ಸ್ಟಾರ್ಟ್ ಆಗದೆ ನಿನ್ ವ್ಲಾಗ್ ಅಲ್ಲಿ ನಿನ್ನ ಹೆಸರು ಹೇಳಿಲ್ಲ ಅಂದ್ರೆ ಏನ್ ಹೈಲೈಟ್ ಅಲ್ವಾ ಗೈಸ್? ಟ್ರೂ ತಾನೆ? ಬೀಚ್ ನಾವು ಯಾವಾಗ ಲಾಸ್ಟ್ ಹೋಗಿದ್ದು? ಗೋಕರ್ಣ ಜಾನಲ್ ಅನ್ಸುತ್ತೆ ಗೈಸ್. ಎಷ್ಟೋ ದಿವಸ ಆದ್ಮೇಲೆ ಬೀಚ್ ಬಂದಿದೀನಿ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನನ್ಗೆ, ತನುಗೆ. ಆಕ್ಚುಲಿ ನಾವು ಲಾಸ್ಟ್ ಟ್ರಿಪ್ ಹೋಗ್ಬೇಕಾಗಿದ್ದೆ, ಬೀಚ್ ಟ್ರಿಪ್ಪಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಗೈಸ್. ಹೌದು, ಬಟ್ ಅದಾಗ್ಲಿಲ್ಲ. ಅವಾಗ ಬೇರೆ ಏನೋ ಒಂದ್ ಇಶ್ಯೂ ಆಯ್ತು ಬಿಡಿ, ಅದು ಆಯ್ತು, ಮುಗ್ದೋಯ್ತು ಅದ್ ಕತೆ. ಬಟ್ ಈ ಟೈಮ್ ಸಕ್ಸಸ್ಫುಲ್ ಆಗಿದೆ ಗೈಸ್.
ಏನಾದ್ರು cancel ಆಗಿದ್ದಿದ್ರು guys, ಗೈಸ್ ನನ್ನಿಂದ ಅದು ಹೋಗ್ಬೇಕಾ ಬೇಡ್ವಾ ಅಂತ ಎಸ್ಟರ್ಡೇ ಮನ್ಸಿರ್ಲಿಲ್ಲ ಗೈಸ್. ಎಸ್ಟರ್ಡೇ 11:30 ವರೆಗೂ ಡಿಸ್ಕಷನ್ಸ್ ನಡೆದಿದೆ ಗೈಸ್, ಹೋಗ್ಬೇಕಾ ಬೇಡ್ವಾ ಅಂತ. ಇನ್ನೇನ್ ಕ್ಯಾನ್ಸಲ್ ಆಗೋ ಸ್ಟೇಜ್ ಅಲ್ಲಿ ಇತ್ತು. ಬಟ್ ನಮ್ ಚೈತನ್ಯ ಬೇಜಾರ್ ಮಾಡ್ಕೊಂತಾರೆ ಅನ್ಬಿಟ್ಟು, ಯಾಕಂದ್ರೆ ಅವ್ರು ನಮ್ ಜೊತೆ ರಾಂಗ್ ಸ್ಟೇಟ್ಮೆಂಟ್ ಮಾಡ್ತಾವಳು ಅವಳು. ಚೈತನ್ಯ ಬೇಜಾರ್ ಮಾಡ್ಕೊಂತಾಳೆ ಅಂತ ಕ್ಯಾನ್ಸಲ್ ಮಾಡ್ಲಿಲ್ವಂತ. ಯಾಕಂದ್ರೆ ಅವರು ನಮ್ ಜೊತೆ ಫಸ್ಟ್ ಟೈಮ್ ಟ್ರಿಪ್ ಬರ್ತಾ ಇರೋದು. ಸೊ ಹಾಗಾಗಿ ಯಾ ವೈನಾಡ್ ಟ್ರಿಪ್ ನಮ್ಮಪ್ಪ ಬಂದಿದ್ದ ನಿನ್ ಜೊತೆಗೆ. ಅಂದ್ರೆ ಅದು ನಿನ್ ಫ್ರೆಂಡ್ಸ್ ಜೊತೆ ಇದ್ರು, ನಿನ್ ಫ್ರೆಂಡ್ ಇದ್ರು. ಓಕೆ, ನಮ್ ಜೊತೆ ಬರ್ತಾ ಇರೋದು ಫಸ್ಟ್ ಟೈಮ್. ಅದಕ್ಕೆ ನಾವ್ ಮೈಂಡ್ ನ ಪೀಸ್ ಮಾಡ್ಕೊಳಕ್ ಬಂದಿದೀವಿ. ಮೇನ್ ರೀಸನ್ ಅದು. ಚೈತನ್ಯಗೋಸ್ಕರ ಆಯ್ತು, ಚೈತನ್ಯಗೋಸ್ಕರ. ಯಾಕೆ ಇಲ್ಲಿ ಎಳ್ನೀರ್ ಕೇಳ್ತಾ ಇದ್ದಾರೆ. Why? I don't understand. ಈ ಅಲೆಗಳ ಮೂಲಕ ಎಲ್ಲ ಬರುತ್ತಲ್ಲ ತೆಂಗಿನಕಾಯಿ, ಅಲ್ಲಿ ಐಸ್ಲ್ಯಾಂಡ್ ಇಂದ ಅಥವಾ ಆ ಕಡೆಯಿಂದ. ಸೊ ಅದನ್ನ ಇಲ್ಲಿ ಇಲ್ಲಿ ಎಲ್ಲ ಒಟ್ಟಿಗೆ ಹಾಕೊಂಡು ಕಟ್ ಮಾಡ್ತಾ ಇದ್ದಾರೆ ಗೈಸ್. ನೋಡಿ ಅವ್ರು ಯಾವ ರೀತಿ ಕಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅದ್ರ ಮೇಲೆ ಒಂದ್ ಕಲ್ಲು ಹಾಕಿದ್ರೆ ಮುಗೀತು, ತೆಂಗಿನಕಾಯಿ ಓಪನ್. ಹಂಗೆ ನಮ್ ಚೈತನ್ಯ ತಲೆ ಮೇಲೆ ಕಲ್ಲು ಹಾಕಿದ್ರೆ ಮುಗೀತು, ಸೋತೋಯ್ತು. ಅಲ್ಲ, ಅವ್ಳ ಬಾಡಲಿರೋ ಪಾರ್ಟ್ಸ್ ಎಲ್ಲ ಓಪನ್ ಅಷ್ಟೇ. ವಾವ್ ಗೈಸ್, ಇಲ್ಲ ಯಾವ್ದೋ ಒಂದು ಟೆಂಪಲ್ ಬೇರೆ ಇದೆ ಗೈಸ್. I will tell you, wait. 2,000 years later. ಅದೇನೋ ಗೊತ್ತಾಗ್ತಾ ಇಲ್ಲ. One eternity later. That is not a temple, bro. ಭೋಜನ ಮಂದಿರ ಅದು. ಗೈಸ್ ನೋಡಿ ಗೈಸ್, ಹಿಂಗೂ ಬಿಸ್ನೆಸ್ ಮಾಡ್ಬೋದು ಅಂತ ನಂಗೆ ಈಗಲೇ ಗೊತ್ತಾಗ್ತಾ ಇರೋದು. ಅದು ಬೀಚಲ್ಲಿ ಸಿಕ್ಕಿರೋ ತೆಂಗಿನಕಾಯಿಗಳು ಇವೆಲ್ಲ. ಇದನ್ನ ಮೋಸ್ಟ್ಲಿ ದೇವಸ್ಥಾನ ಹತ್ರ ಕೊಡ್ಬೋದು ಅನ್ಕೋತೀನಲ್ಲ. ದೇವಸ್ಥಾನಕ್ಕೋ ಇಲ್ಲ ಯಾವ್ದಾದ್ರು ಹೋಟೆಲಿಗೆ ಇಲ್ಲ ಯೂಸ್ ಮಾಡ್ಕೊಳ್ಳೋದಿಕ್ಕೆ. ಇಲ್ಲ ಅಂದ್ರೆ ಈ ದೇವಸ್ಥಾನದಲ್ಲಿ ಪೂಜೆಗೆ ಅನ್ಬಿಟ್ಟು ಒಂದ್ ತಟ್ಟೆಲ್ಲ ಕೊಡ್ತಾರಲ್ಲ ಚಿನ್ನ, ಅದ್ರ ತರ ಪೂಜೆ ಸಾಮಾನ್ ತರ ಕೊಡ್ಬೋದು. ನಮ್ ಮೇಡಮ್ ಆಕ್ಚುಲಿ ಆಫೀಸ್ ಟೆನ್ಷನ್, ಸ್ಟ್ರೆಸ್ಸು, ಮನೆ ಫ್ಯಾಮಿಲಿ ಟೆನ್ಷನ್ಸ್ ಎಲ್ಲ ಜಾಸ್ತಿ ಆಗೋಗಿದೆ ನಮ್ಮ ಮೇಡಮ್ ಅವರಿಗೆ. ಸೊ ಒಬ್ಳೆ ಬೀಚ್ ಅಲ್ಲಿ ವಾಕ್ ಮಾಡ್ತಾ ಇದ್ದಾಳೆ ಗೈಸ್. ಈಗ ಸಮಯ 8:30. ಸೂರ್ಯ. ಅಂಡ್ ನಾನು ಆಕ್ಚುಲಿ ಇಲ್ಲಿ ಈ ಶಂಕು ಟೈಪ್ ಸಿಗುತ್ತಲ್ಲ, ಅದೇನದು ಕಪ್ಪೆ ಚಿಪ್ಪು, ಈ ಕಪ್ಪೆ ಚಿಪ್ಪು ಹುಡುಕ್ತಾ ಇದ್ದೇನೆ ಗೈಸ್. ಬಟ್ ಎಲ್ಲ ಉಡ್ದೋಗಿದಾವೆ, ಒಂದು ನೀಟಾಗಿಲ್ಲ. ಅಂಡ್ ಈ ಫೆಬಲ್ಸ್ ಎಲ್ಲ ಇರುತ್ತಲ್ಲ, ಅದು ಹುಡುಕ್ತಾ ಇದೀವಿ. ಬಟ್ ನಂಗೆ ಸಿಗ್ತಾನೆ ಇಲ್ಲ ಇಲ್ಲಿ ಗೈಸ್. ಎಷ್ಟೋ ದಿನ ಆದ್ಮೇಲೆ ಕಾಗೆಗಳು ಗುಂಪು ನೋಡ್ತಾ ಇದೀನಿ ಗೈಸ್. ಪಿಂಕ್ ಮೀನು ಸತ್ತೋಗ್ಬಿಟ್ಟಿದೆ. ಸೊ ಅದನ್ನ ಕಾಗೆಗಳು ತಿಂತಾ ಇದಾವೆ. ನೋಡಿ ನಮ್ಮ ಹುಡುಗಿರು ಎಷ್ಟು ಚಂದ ಟೈಮ್ ವೇಸ್ಟ್. ಸೊ ನಂಗೆ ಕಣ್ಣೇ ಬಿಡಕ್ ಆಗ್ತಾ ಇಲ್ಲ ಗೈಸ್ ಬಿಸಿಲಲ್ಲಿ. ಅದೊಂದು ಯಾವ್ದೋ ಒಂದು ವಿಡಿಯೋ ಮಾಡ್ತಿದ್ದಾರೆ ಅವ್ರದ್ದು ಫುಡ್ ಪ್ರಿಂಟ್ ಏನೋ. ಸೊ ನೋಡಿ ಅದನ್ನ ಮಾಡಕ್ಕೆ 1/2 hour ತಗೊಂತಿದ್ದಾರೆ. ಕಪ್ಪೆ ಚಿಪ್ಪಲ್ಲಿ ನಂಗೆ ಸಿಕ್ಕಿದೆ 4-3. ಅಲ್ಲಿ ಕಾಣಿಸ್ತಾ ಇರೋದು ನಾವು ಫಿಶ್ ಮಾರ್ಕೆಟ್ ಅಂತ ಅನ್ಕೊಂಡ್ವಿ. ಬಟ್ ಇಸ್ ನಾಟ್ ಎ ಫಿಶ್ ಮಾರ್ಕೆಟ್, ಅದು ಬರೀ ಬೋಟ್ ನಿಲ್ಸೋ ಜಾಗ ಅಂತೆ. ಸೊ ನೋಡಿ ಅಲ್ಲಿಂದ ಬೋಟ್ ನ ಬಿಡ್ತಾ ಇದ್ದಾರೆ ಅಲ್ಲಿಗೆ ರಿವರ್ಗೆ. ಎಷ್ಟೊಂದು ಬೋಟ್ ಕಾಣಿಸ್ತಿದೆ ನಿಮ್ಗೆ. ಸೊ ಅದಕ್ಕೆ ನೋಡಿ ನಾನು ಇಷ್ಟೊಂದು ಶೆಲ್ ನ ಹಾಕೊಂಡಿದೀನಿ. ಆಕ್ಚುಲಿ ಎಲ್ಲಾ ಶೆಲ್ ಹೊಡೆದೋಗ್ಬಿಟ್ಟಿದೆ, ನಂಗೆ ಇಷ್ಟೇ ಸಿಕ್ಕಿದ್ದು ಶೆಲ್. ಇದನ್ನ ತಗೊಂಡು ಈಗೇನೋ ಇದನ್ನ ಮನೆಗ್ ತಗೊಂಡೋಗ್ಬಾರ್ದಂತೆ, ಗೊತ್ತಿಲ್ಲ ಯಾಕೆ ಅಂತ. ನಾನ್ ಮನೆಗ್ ತಗೊಂಡ್ ಹೋಗೋಣ ಅನ್ಕೊಂಡೆ. ಸೊ ಕಮೆಂಟ್ ಮಾಡಿ ಗಾಯ್ಸ್, ಇದನ್ನ ತಗೊಂಡೋದ್ರೆ ಮನೆಗೆ ಒಳ್ಳೇದಾ ಕೆಟ್ಟದ್ದ ಅಂತ. ಬಟ್ ನಾವು ಗೂಗಲ್ ಚೆಕ್ ಮಾಡಿದ್ವಿ, ಅದು ಶಾಸ್ತ್ರದ ಪ್ರಕಾರ ಅಂತ ಏನು ತೋರಿಸಿಲ್ಲ. ಲೈಕ್ ಎನ್ವಿರಾನ್ಮೆಂಟ್ ಪ್ರಕಾರ, ಮರೈನ್ ಪ್ರಕಾರ, ಎನ್ವಿರಾನ್ಮೆಂಟ್ ಪ್ರಕಾರ ರಾಂಗ್ ಅಂತ ಅಂದ್ರು. ಥಿಂಕ್ ಮಾಡ್ತಾ ಇದೀವಿ ಇದನ್ನ ಮನೆಗ್ ತಗೊಂಡ್ ಹೋಗೋದಾ ಬೇಡವಾ ಅಂತ. ಸೊ ಇನ್ನು ನಮಗ್ ಟೈಮ್ ಇದೆ. ಲಾಗಿನ್ ಬರ್ತೀನಿ ನನಗೆ ಆಫೀಸ್ ಲಾಗಿನ್ ಆಗೋದು ಅಂತ. ಸೊ ಚೆಕ್ ಇನ್ ಆಗಕ್ಕೆ ಇನ್ನೂ ಟೈಮ್ ಇದೆ. ಸೊ ಹಾಗಾಗಿ ನಾವು ಬೀಚ್ ಅಲ್ಲಿ ಹೋಗಿ ಒಂದು ಸಣ್ಣ ಮನೆ ಕಟ್ಟೋಣ ಅನ್ಕೊಂಡಿದ್ವಿ ಗೈಸ್. ಸೊ ಬನ್ನಿ ಒಂದ್ ಮನೆ ಕಟ್ಟೋಣ ಗೈಸ್. ನನಗೆ 10 ರೂಪಾಯಿ ಸಿಕ್ಕಿದೆ. ಕಾಯಿನ್ ಇಲ್ಲಿ ಸಿಕ್ಕಿದ್ದು. ಹಂಗೆ ಟೆಂಪಲ್ಗೆ ಹೋಗ್ತಾ ಇದೀವಲ್ಲ, ಆ ಉಂಡಿಗೆ ಹಾಕ್ಬಿಡೋಣ ಹಿಂಗೆ ಅಷ್ಟೇ. ಬನ್ನಿ ಈಗ ಹೋಗಿ ಬೀಚ್ ಅಲ್ಲಿ ಮನೆ ಕಟ್ತಾ ಇದೀವಿ. ಆ ಮನೆಗೆ ಇದನ್ನೆಲ್ಲ ಅಲಂಕಾರ ಮಾಡೋಣ. ಲೆಟ್ಸ್ ಗೋ. ಈಗ ಬಂದು ಪಕ್ಕ ಲೋಕಲ್ ಆಗ್ಬಿಟ್ಟಿದೀನಿ ಗೈಸ್ ನಾನಂತ. ಗೈಸ್ ಇಲ್ಲಿ ನೋಡಿ, ಬೋಟ್ ನ ಏನಕ್ಕೆ ಯೂಸ್ ಮಾಡ್ತಾ ಇದಾರೆ ಇವರು? ಬಟ್ಟೆ ಒಣಗಿಸಕ್ ಯೂಸ್ ಮಾಡ್ತಿದ್ದಾರೆ. ನಮ್ ಕಡೆ ಕಾರು ಈ ಗಾಡಿಗಳಿದ್ರೆ ಅದ್ರ ಮೇಲೆ ಬಟ್ಟೆ ಹಾಕ್ತಾರೆ. ಬಟ್ ಇಲ್ಲಿ ಬೋಟ್ ಯೂಸ್ ಮಾಡ್ತಾ ಇದಾರೆ.
ಅದಕ್ಕೆ ಇದನ್ನ ಉಡುಪಿ ಅಂತಾರೆ. ಎಂತ ಕಾಸ್ಟ್ಲಿ ಪೀಪಲ್ ನೋಡಿ ಗೈಸ್. ಎಷ್ಟೊಂದು ಬೋಟ್ಸ್ ಇದೆ ಗೈಸ್ ಆಕ್ಚುಲ್ ಆಗಿ. ಬನ್ನಿ ಬೋಟಲ್ ಒಂದ್ ರೌಂಡ್ ಹೋಗಪ್ಪ. ನಾನೇ ಓಡಿಸ್ತೀನಿ, ಬರ್ತೀಯಾ? ನಾನೇ ಓಡಿಸ್ಕೊಂಡು ಹೋಗೋಣ, ಬರ್ತೀಯ? ಬರ್ತೀಯಾ? ಅಷ್ಟೊಂದು ನಂಬಿಕೆನ ಅಜ್ಜಿ? ಯಾಕೆ ಆಸೆ ಇಲ್ವ ಜೀವನದ ಮೇಲೆ? ನನ್ ಬಾಯ್ ಫ್ರೆಂಡ್ ಅಂದ್ಮೇಲೆ ಇನ್ನ ನಮ್ದೇ ಇರಕ್ಕಾಗತ್ತೆ. ಅಯ್ಯೋ ಇವಳು ಅಂದು ಅಂದ್ರೆ ನಂಗೆ ಯಾರು ಹುಡುಗಸೇ ಸಿಗ್ತಾ ಇಲ್ಲ ಗೈಸ್. ಹಂಗಾಗ್ಬಿಟ್ಟಿದೆ ನನ್ನ ಲೈಫ್. ಚೈತನ್ಯ ಅವರು ಬ್ರಷ್ ತಗೊಂತಾ ಇದಾರೆ, ಅದ್ರ ಜೊತೆ ನಾನೊಂದು ಟ್ಯಾಕ್ಸ್ ಹಾಕ್ತಾ ಇದೀನಿ ಬೋಟಿ. ಬೀಚಿಗೆ ಬಂದ್ಬಿಟ್ಟು ಬೋಟಿ ತಿನ್ಕೊಂಡ್ ಕೂತಾಳೆ ಗೈಸ್ ಇವಳು. ಸೊ ಈಗ ನಾವ್ 3 ಜನದ್ದು ಒಂದ್ ಮನೆ ಕಟ್ತಾ ಇದೀವಿ ಗೈಸ್. ಇಲ್ಲಿ ಮನೆ ಕಟ್ಟಕ್ ನನ್ನ ಹತ್ರ ಎನರ್ಜಿ ಇಲ್ಲ, ಸೊ ಹಾಗಾಗಿ ಬೋಟಿ ತಿಂತಾ ಇದೀನಿ. ಈ ಬೋಟಿ ಎಷ್ಟು ಗೊತ್ತಾ? 15 ರೂಪಾಯಿ. ನಮ್ ಬೆಂಗಳೂರಲ್ಲಿ 3 ಬರ್ತಿತ್ತು. ಮನೆ ಕಟ್ಟಾದ್ಮೇಲೆ ವಾಪಸ್ ಬರ್ತೀವಿ ಗೈಸ್. ಮೇಘನ್ ಫ್ರೆಂಡ್ ನೋಡಿ ಗೈಸ್, ಎಲ್ಲೆಲ್ಲೂ ಮೇಘನ್ ಫ್ರೆಂಡ್. ಬೋಟಿ ಬೇಕಾ? ಬೋಟಿ ಬೋಟಿ. ಹಂಗೆ ಊಟ ಇಲ್ಲ ಅಂದ್ರೆ ಇವಳು ಕಾಗಿಗೆ ಬೇರೆ ಊಟ ಹಾಕ್ತಾವಳೆ. ನೋಡಿ ನೋಡಿ ಕಾಗಿಗೆ ಹಾಕ್ತಾವಳೆ. ಯಾಕೆ? ವಾವ್ ನೈಸ್. ಎಷ್ಟೊಂದ್ ಆಯ್ತು ಒಂದೇ ಅನ್ಕೊಡೆ. ಆ ಕಾಗೆ ಅಟ್ಲೀಸ್ಟ್ ನಾನ್ ವೆಜ್ ಆದ್ರೂ ತಿನ್ನುತ್ತೆ, ಮೀನೆಲ್ಲ. ನಾನ್ ಬರೀ ವೆಜ್ಜು. ನಂಗಿರೋದು ಇದೊಂದೇ. ಸೊ ಗೈಸ್ ಈಗ ನಾವು ಇಲ್ಲಿ ಮನೆ ಕಟ್ತಾ ಇದೀವಿ. ಫಸ್ಟ್ ಚೈತನ್ಯ ಗುಂಡಿ ತೋಡೋ ಪ್ರೋಸೆಸ್ ಸ್ಟಾರ್ಟ್ ಮಾಡೋಳೆ, ಪಾಯ ಆಗ್ತಾವಳೆ. ನಾಯಿ ಕೂಡ ಬಂದ್ಬಿಟ್ಟಿದೆ. ಎಲ್ಲಿ ನೋಡ್ರು ನಾಯಿ ಹಾವಳಿ. ಎಲ್ಲ ಚೈತನ್ಯನ್ ಫ್ರೆಂಡ್. ಅವಳು ನಿಂಬಾಲ್ಸ್ಕೊಂಡ್ ಬೆಂಗಳೂರಿಂದ ಇಲ್ಲಿಗೆ ಬಂದಿದಾವೆ. ನಾಯಿಗಿರೋ ನಿಯತ್ ಯಾವ್ದಕ್ಕೂ ಇಲ್ಲ ಗೈಸ್. ನಿಂಗೂ ಇಲ್ವಾ? ಇಲ್ಲ ಇಲ್ಲ, ಯಾವ ಮನುಷ್ಯನ್ಗೂ ಇಲ್ಲ. ನೋ ಬ್ರೋ. ಎಸ್ ಬ್ರೋ. ಎಸ್ ಬ್ರೋ. hello ಬ್ರೋ. ಐ ಟು ಮೇಘ್ನಾಸ್ ವ್ಲಾಗ್. ಚಿಕ್ಕ ಮಕ್ಳು ತರ ಆಟ ಆಡ್ತಾವ್ರೆ ಇಬ್ರುನು. ನೋಡಿ ನನ್ ರೆಸಾರ್ಟ್ ಕಟ್ಟೋಣ. ಅದು ಹೋಗ್ಬಿಡ್ತೀನಿ, ಹಂಗ ಹಾಕೊಡು, ಸುಮ್ನಿರು. ಚಿಕ್ಕ ಮಕ್ಳಿಗನ ಎಷ್ಟು ಬೇಕಾದ್ರೆ ರೆಸಾರ್ಟ್ ಕಟ್ಬೇಕು ಬಿಡೆ. ಇನ್ನ ಎಷ್ಟೊಂದು ಮಣ್ಣು ಐತೆ, ಅದೇ ನಿನ್ ಮೇಲೆ ಇರೋ ಮಣ್ಣು ಮಾತ್ರನೇ ಬೇಕಾ? ಏನಿಲ್ಲ, ಆಂಬುಲೆನ್ಸ್ 108, ಪೊಲೀಸ್ಗೆ 101 ಇಲ್ಲ 100 ಪಟ್ ಅಂತ ಕಾಲ್ ಮಾಡ್ಬಿಡ್ತೀನಿ. ಅವ್ರು ಬರೋಷ್ಟೊತ್ತಿಗೆ ನೀನ್ ತಕೊಂಡ್ ಹೋಗಿ ಇರ್ತಿದಾರೆ. ಚಿನ್ನ ಮೊಬೈಲ್ ಕಿತ್ಕೊಂಡ್ಬಿಟ್ಟವ್ರು. ಚಿನ್ನ ಬೇಕಾ ಚೈತನ್ಯ ಕೊಡ್ತೀನಿ ಗೈಸ್, ನಾನು ತಗೊಂಡೋಗಿ ಇವಳು ಬೇಡ ಅಂತ. ಅವಳಿ ಖುಷಿ ಗೈಸ್, ನಾಳೆಲ್ಲ ನನ್ ಫೋನ್ ಯಾರು ನೋಡ್ತಾರೆ ಅಂತ. ನೋಡಿ ಗೈಸ್, ಹಿಂದೆ ದಡ್ಡು ಪಾಳ್ಯಕ್ಕೆ ಹೆಂಗ್ ಹೋಯ್ತಾ ಇದೆ. ಇನ್ನ ತೋಡಿ ಇದನ್ನ. ಸಾಕು ಸಾಕು. ರೆಸಾರ್ಟ್ ಕಟ್ತೀನಿ ಅಂದ್ರೆ ಬಾತ್ರೂಮ್ ಕಟ್ತಾರೆ ಗೈಸ್ ಇಲ್ಲಿ. ಗೈಸ್ ರೆಸಾರ್ಟ್ ಇಂದ ಮುಂಚೆ ಅದಕ್ಕೆ ಕ್ಯೂ ಅಲ್ಲಿ ಇದಾರೆ ಬಾತ್ರೂಮ್ ಹೋಗಕ್ಕೆ. ಇವ್ರಿಬ್ರು ಬಂದಿಲ್ಲ ಹೋಗಕ್ಕೆ. ರೆಸಾರ್ಟ್ ಇಂದ ಮುಂಚೆ ಬಾತ್ರೂಮ್ ಮೇನ್ ಇಂಪಾರ್ಟೆಂಟ್ ಗೈಸ್. ಕಟ್ಟಕ್ ಬರೋರೆಲ್ಲ ಡಟ್ಟಿ ಮಾಡ್ಬಿಡ್ತಾರೆ ಜಾಗನ. ಈ ಕಟ್ಟನ ಒಂದ್ ನಿಮಿಷ ಕಟ್ತೀನಿ ಗೈಸ್. ಹುಡುಗಿರ್ ನೋಡಿ ಗೈಸ್, ಒಟ್ಟಿನ ತರ ಹೆಂಗೆ ಅವ್ರೆ ಗೈಸ್. ಫುಲ್ ಮಣ್ಣೆಲ್ಲ ಬೀಚಲ್ಲಿ ಇರೋ ತರ ಇದೀವಿ ಗೈಸ್. ಇವಳ ತರ ಇಲ್ಲ ಗೈಸ್. ನೋಡಿ ಗೈಸ್, ಇವಳಂತೂ ಯಾವ್ದೋ ಮನೆ ಕ್ಲೀನ್ ಮಾಡೋ ತರಾನೇ ಅವಳೆ. ನೋಡಿ ಗೈಸ್, ನಮ್ಮ ರೆಸಾರ್ಟ್ ರೆಡಿ. ಇದು ರೆಸಾರ್ಟ್, ಇದು ಪಾಟ್ಗಳು. ದೇವರೊಳಗೆ ಒಂದ್ ರೆಸಾರ್ಟ್ ತರ ಇಲ್ಲ. ಕಕ್ಕ ಮಾಡಿ ಅಲ್ಲಿ ಕಕ್ಕ ಇಟ್ಟಾಗೈತೆ, ಇಲ್ಲಿ ಕಕ್ಕ ಮಾಡ್ಕೊಂಡು ಅದು ಉದ್ರಿಸ್ಕೊಂಡು ಹೋದಂಗಿದೆ. ಇದು ನಮ್ಮ ಮನೆ ಗೈಸ್, ರೆಸಾರ್ಟ್. ಏನು ಮಾಡ್ತಾ ಇಲ್ಲ ಗೈಸ್. ವೀಡಿಯೋ ಮಾಡೋಣ ಅಂದ್ರೆ ಅವ್ಳು ಯಾರೋ ಕಪಲ್ಸ್ ಅಂತಾರೆ. ಸೊ ಈಗ ನಮ್ಮ ರೆಸಾರ್ಟ್ ರೆಡಿ ಆಗಿದೆ, ಅಷ್ಟೇ ಮುಗೀತು. ಈಗ ಅಲಂಕಾರ ಮಾಡ್ಬೇಕು. ನಿಮ್ ರೆಸಾರ್ಟ್ಗೆ ಯಾರೋ ಬರ್ತಿದ್ದಾರೆ ಗೆಸ್ಟ್ ಹಿಂದೆ. ಸೊ ಅಲಂಕಾರ ಮಾಡೋಣ. ನೋಡಿ ಯಾವ ಬಸ್ ಇದೆ ನೋಡಿ. ನಾನಲ್ಲ ಅವಳೆ. ನಿಮ್ಗೋಸ್ಕರನೇ ಕಾಯ್ತಾ ಇದೀವಿ, ಬನ್ನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಚೆಕ್ ಇನ್ ಮಾಡಿ ಪಡ್ಬಿಟ್ಟು ಹೋಗಿ. ನಮ್ಮ ರೆಸಾರ್ಟ್ ದೃಷ್ಟಿ ಆಗ್ಬಾರ್ದು ಅಂತ ಈ ಬ್ಲಾಕ್ ಕಲರ್ ಎಲ್ಲ ಇಡ್ತಾ ಇದೀನಿ. ತಪ್ಪಿಸ್ಬಿಟ್ಟು ಅದು ಅಷ್ಟುದ್ದ ಐತೆ ಬ್ಲಾಕ್ ಕಲರ್. ನಾನು ಬ್ಲಾಕ್ ಹಿಯರ್ ಇಟ್ ಇಸ್. ಸೊ ಗೈಸ್ ರೆಡಿ. ವಿಡಿಯೋ ಮಾಡ್ಕೊಂಡ್ಬಿಡಿ, ಚೆನ್ನಾಗಿದೆ. ಇದು ಹಾಕೋಣ. ಬಾತ್ರೂಮ್ ರೆಡಿ. ಬಂದ್ಬಿಟ್ಟು ಸುಖವಾಗಿ ನೀವ್ ಏನ್ ಬೇಕಾದ್ರೂ ಮಾಡಿ ಹೋಗ್ಬೋದು. ಇಲ್ಲಿ ನೋಡಿ ಗೈಸ್, ರೊಮ್ಯಾನ್ಸ್ ನಡೀತಿದೆ ಇವರಿಬ್ರದ್ದು. ಈಗ ಮನೆ ಎಲ್ಲ ಮುಗಿತು ಆಯ್ತಾ? ಈಗ ನೋಡಿ ಗೈಸ್, ನಿಮ್ಗೆ ಮನೆ ಮಾಡಿರೋದು ಬಂದು ಏನೇನೋ ಮಾಡ್ಕೊಳ್ಳಿ ಇಲ್ಲಿ. ಮಾಡ್ಕೋಬೋದಾ?
ಸಾರಿ ದೀಪ್ ಆಯ್ಕೊಂಬರಕ್ ಹೋಗೋಳ ಅದೇನ್ ಆಯ್ಕೊಂಬರ್ತಾವಳೆ ಗೊತ್ತಿಲ್ಲ. ತೋರ್ಸಿ ಮೇಘನ ಅವ್ರೆ. ಯಪ್ಪ ಕಡ್ಡಿ ಎತ್ಕೊಂಡ ತಕ್ಷಣ ಓಡ್ದು ಇವ್ರಿಬ್ರು ನೋಡಿ. ಮನೆ ಕಟ್ಟಿರೋ ಅವಸ್ಥೆ ಹಂಗಾಗಿದೆ. ಮನೆ ಕಟ್ಟೋ ಬೇಸರ ಆಗ್ಬಿಟ್ಟಿದ್ದೇವೆ ಇವಾಗ. ಸೊ ಅದಕ್ಕೆ ಹಿಂಗಾಗಿದೆ. ಸೊ ನನ್ನ ಅವಸ್ಥೆಗೆ ಕಾರಣ ಈ ಮೇಡಮ್ ಅವರು. ಸೊ ಗೈಸ್ ತಲೆ ಕೂದಲೆಲ್ಲ ಆಗುತ್ತೆ ಕಣಲೇ. ಏನ್ ಮಾಡ್ತಿದ್ದೀರಾ? ನಿನ್ ಮನೆ ಎತ್ಕೊಂಡು ತಲೆ